ಹೊರಬಿತ್ತು ಒಪಿನಿಯನ್ ಪೋಲ್. ಮೋದಿ ಅಲಿಗೆ ಜನ ಹೇಳಿದ್ರ ಟಾಟಾ. ಬಿಜೆಪಿ ಕನಸು ನುಚ್ಚುನೂರಾಯ್ತಾ? ದೇಶದಲ್ಲಿ ವಿವಿಧ ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಇನ್ನೆರಡು ಹಂತಗಳ ಚುನಾವಣೆ ಬಾಕಿ ಇದ್ದು ಜೂನ್ 4ರಂದು ಫಲಿತಾಂಶ ಹೊರಬೀಳಲಿದೆ. ಆದರೆ ಫಲಿತಾಂಶ ಹೊರಬೀಳೋದಕ್ಕೂ ಮೊದಲೇ ಜನರ ಒಪಿನಿಯನ್ ಪೋಲ್ ಹೊರಬಿದ್ದಿದೆ. ಒಪಿನಿಯನ್ ಪೋಲ್ ಪ್ರಕಾರ ಈ ಸಲ ದೇಶದಲ್ಲಿ ಎನ್ಡಿಎಗೂ ಬಹುಮತ ಬರಲ್ಲ, ಐಎನ್ಡಿಎ ಒಕ್ಕೂಟಕ್ಕೂ ಬಹುಮತ ಬರಲ್ಲ. ದೇಶದಲ್ಲಿ ಅತಂತ್ರ ಫಲಿತಾಂಶ ಬರುತ್ತೆ ಅಂತ ಹೇಳಲಾಗುತ್ತಿದೆ. ಹಾಗಾದ್ರೆ ಯಾವ ಒಕ್ಕೂಟಕ್ಕೆ ಎಷ್ಟು ಸೀಟು ಬರ್ತವೆ? ದೇಶದಲ್ಲಿ ಮೋದಿ ಅಲಿಗೆ ಜನ ಹೇಳಿದ್ರ ಟಾಟಾ. ಬಿಜೆಪಿ ಕನಸು ನುಚ್ಚುನೂರಾಯ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಡವಡವ ಬಿಜೆಪಿ ಪಕ್ಷಕ್ಕೆ ಈಗ ಡವಡವ ಶುರುವಾಗಿದೆ. ಇಷ್ಟು ದಿನ ಎನ್ಡಿಎ 400 ಸೀಟುಗಳನ್ನ ಗೆಲ್ಲುತ್ತೆ, ಕಾಂಗ್ರೆಸ್ ಅಧಿಕೃತ ವಿಪಕ್ಷ ಕೂಡ ಆಗಲ್ಲ, ಅದು ಅಡ್ರೆಸ್ ಇಲ್ಲದಂತೆ ಮಯವಾಗುತ್ತೆ ಅಂತ ತಿಳ್ಕೊಂಡು ತಿರುಗಾಡ್ತಿದ್ರು. ಆದ್ರೆ 5 ಹಂತಗಳಲ್ಲಿ ಲೋಕಸಭಾ ಚುನಾವಣೆ ಮುಗಿದು ಇನ್ನೆರಡು ಹಂತಗಳಲ್ಲಿ ಮತದಾನ ಬಾಕಿ ಇದೆ. ಇಂಥ ಟೈಮಲ್ಲಿ ಪೊಲಿಟಿಕಲ್ ಕ್ರಿಟಿಕ್ ಅನ್ನೋ ಸಂಸ್ಥೆ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿದೆ. ಅದರಂತೆ ದೇಶದಲ್ಲಿ ಅತಂತ್ರ ಲೋಕಸಭೆ ನಿರ್ಮಾಣ ಆಗಲಿದ್ದು ಯಾರಿಗೂ ಕೂಡ ಬಹುಮತ ಬರಲ್ಲ ಅಂತ ಹೇಳಿದೆ. ಇದು 400 ಸೀಟು ಗೆದ್ದು ಗದ್ದುಗೆ ಹಿಡಿಯುತ್ತೇವೆ ಅಂತೇಳಿ ಬೀಗುತ್ತಿದ್ದ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ಪಟಾಳಂಗೆ ಬಿಗ್ ಶಾಕ್ ಕೊಟ್ಟಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆಯ ಸಮೀಕ್ಷಾ ವರದಿ ಚುನಾವಣಾ ಪೂರ್ವದ್ದು. ಅಂದ್ರೆ ಕಳೆದ ನವೆಂಬರ್ 2023ರಿಂದ ಫೆಬ್ರವರಿ 2004ರವರೆಗೆ ನಡೆದ ಚುನಾವಣಾ ಪೂರ್ವ ಸಮೀಕ್ಷೆಯಾಗಿದೆ. ಮತದಾನ ಶುರುವಾದ ಬಳಿಕ ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ಸಂಗ್ರಹಿಸಿಲ್ಲ ಅಂತೇಳಿ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ಹೇಳಿದೆ. ಅದಲ್ಲದೆ ಇದು ಎಕ್ಸಿಟ್ ಪೋಲ್ ಅಲ್ಲ, ಮಾರ್ಚ್ 14, 2024ರವರೆಗೆ ಸಂಗ್ರಹಿಸಿದ ಅಭಿಪ್ರಾಯಗಳ ಚುನಾವಣಾ ಪೂರ್ವ ಸಮೀಕ್ಷೆ ಅಂತೇಳಿ ಸಂಸ್ಥೆಯು ಸ್ಪಷ್ಟನೆ ನೀಡಿದೆ. ಹಾಗಾದ್ರೆ ಯಾವ ಒಕ್ಕೂಟಕ್ಕೆ ಎಷ್ಟು ಸೀಟು ಬರ್ತವೆ? ಪೊಲಿಟಿಕಲ್ ಕ್ರಿಟಿಕ್ ವರದಿಯಲ್ಲೇನಿದೆ? ಈ ಚುನಾವಣಾ ಪೂರ್ವ ಸಮೀಕ್ಷೆಯಂತೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ ಕೇವಲ 265ರಿಂದ 275 ಸೀಟುಗಳನ್ನು ಗೆಲ್ಲಬಹುದು ಅಂತ ಹೇಳಿದೆ. ಇನ್ನು ಕಾಂಗ್ರೆಸ್ ನೇತೃತ್ವದ ಐಎನ್ಡಿಎ ಒಕ್ಕೂಟ 225ರಿಂದ 235 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಲಾಗಿದೆ. ಅದೇ ರೀತಿ ಇತರರು 41ರಿಂದ 45 ಸ್ಥಾನಗಳನ್ನು ಗೆಲ್ಲಬಹುದು ಎಂಬ ಸೂಚನೆಯನ್ನ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ನೀಡಿದ್ದು, ಫಲಿತಾಂಶದ ಬಳಿಕ ಬೇರೆ ಪಕ್ಷಗಳನ್ನು ಸೆಳೆಯುವ ಸಾಧ್ಯತೆ ಇದೆ ಅಂತ ಹೇಳಿದೆ. ನಿಜ ಹೇಳಬೇಕು ಅಂದ್ರೆ ಈ ಸಲ ದೇಶದಲ್ಲಿ ಅತಂತ್ರ ಲೋಕಸಭೆ ಸೃಷ್ಟಿಯಾಗುತ್ತೆ ಅಂತೇಳಿ ಈ ಹಿಂದೆ ಕೂಡ ಸಾಕಷ್ಟು ಸಮೀಕ್ಷೆಗಳು ಭವಿಷ್ಯ ನುಡಿದಿದ್ವು. ಹೀಗಾಗಿ ಬಿಜೆಪಿ ನಾಯಕರು ಈಗಾಗಲೇ ಅಲರ್ಟ್ ಆಗಿದ್ದು, ಒಂದೊಮ್ಮೆ ದೇಶದಲ್ಲಿ ಅತಂತ್ರ ಲೋಕಸಭೆ ಸೃಷ್ಟಿಯಾದ್ರೆ ಕೇಂದ್ರದಲ್ಲೂ ಆಪರೇಷನ್ ಕಮಲ ಮಾಡೋಕೆ ಸರ್ವ ರೀತಿಯಲ್ಲೂ ಸಜ್ಜಾಗಿದ್ದಾರೆ ಎನ್ನಲಾಗ್ತಿದೆ. ಹಾಗಾದ್ರೆ ಒಂದೊಮ್ಮೆ ಅತಂತ್ರ ಲೋಕಸಭೆ ಸೃಷ್ಟಿಯಾದ್ರೆ ಕೇಂದ್ರದಲ್ಲಿ ಯಾವ ಒಕ್ಕೂಟ ಅಧಿಕಾರ ಹಿಡಿಯುತ್ತೆ? ಈ ದೇಶದ ಮುಂದಿನ ಪ್ರಧಾನಿ ಯಾರಾಗ್ತಾರೆ? ಒಂದೊಮ್ಮೆ ಐಎನ್ಡಿಎ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ನರೇಂದ್ರ ಮೋದಿ ಅವರ ಪರಿಸ್ಥಿತಿ ಏನಾಗಬಹುದು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.